ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕುದೂರು ಗ್ರಾಮದ ಶ್ರೀ ವಿವೇಕಾನಂದ ವಿದ್ಯಾಪೀಠ ಶಾಲೆಯ ಶಾಲಾ ವಾರ್ಷಿಕೋತ್ಸವವನ್ನು ಶಾಲೆಯ ಅಧ್ಯಕ್ಷ ರಂಗೇಗೌಡ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಶ್ರೀ ಸದ್ಗುರು ಅಭಯ ಕ್ಷೇತ್ರ ಮಹಾಸಂಸ್ಥಾನ ಮಠದ ಶ್ರೀ ಶ್ರೀ ಶ್ರೀಧರ ಗುರೂಜಿರವರು, ಕುಣಿಗಲ್ನ ಅರೇಶಂಕರ ಮಠದ ಮಠಾಧ್ಯಕ್ಷರಾದ ಶ್ರೀ 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 ಸಿದ್ದರಾಮ ಚೈತನ್ಯ ಮಹಾಸ್ವಾಮೀಜಿಗಳು, ಬಿದ್ದನಗೆರೆಯ ಬಸವೇಶ್ವರ ಮಠದ ಶ್ರೀ 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 ಧನಂಜಯ ಗುರೂಜಿರವರು, ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ HM ಕೃಷ್ಣಮೂರ್ತಿ, CID SP ML ಪುರುಷೋತ್ತಮ್, ECO ಗಂಗಾಧರ್, ಶಿವಕುಮಾರ್, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಜಗ್ಗಪ್ಪ, ಸುಷ್ಮಿತಾ ಹಾಗೂ ಇನ್ನೂ ಅನೇಕರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾಂತಾರ ಸಿನಿಮಾದ ಹಾಡಿಗೆ ಅದ್ಭುತವಾದ ನೃತ್ಯ ಪ್ರದರ್ಶನವನ್ನು ಶಾಲೆಯ ಮಕ್ಕಳು ನಡೆಸಿಕೊಟ್ಟರು. Based on the ideals of Swami Vivekananda, and one of the missions of Swami Vivekananda is to nurture the students and with the knowledge of discipline and character inspired by Swami Vivekananda ideals. And ನಮ್ಮ ಶಾಲೆಯ ಹೆಸರೇ ಹೇಳೋ ಹಾಗೆ ವಿವೇಕಾನಂದ ವಿದ್ಯಾಪೀಠ. ಒಂದು ಮಗುಗೆ ಮುಖ್ಯವಾಗಿ ಬೇಕಾಗಿರೋದು ವಿವೇಕ ಮತ್ತೆ ವಿದ್ಯೆ. ಸೊ ಎರಡೂ ಕೂಡ ನಿಮಗೆ ನಾವು ನಮ್ಮ ಶಾಲೆಯಲ್ಲಿ ಕೊಡ್ತೀವಿ. ನಮ್ಮ ಶಾಲೆಯ ಹೆಸರೇ ಹೇಳೋ ಹಾಗೆ ವಿವೇಕಾನಂದ ವಿದ್ಯಾಪೀಠ ಶಾಲೆಯಲ್ಲಿ ನಿಮ್ಮ ಮಗುವನ್ನು ಸೇರಿಸಿದ್ರೆ ನಿಮ್ಮ ಮಗುವಿಗೆ ವಿವೇಕದ ಜೊತೆ ವಿದ್ಯೆಯನ್ನು ಕೊಡ್ತೀವಿ ಅನ್ನೋ ಒಂದು ಹೆಮ್ಮೆ ನಮಗಿದೆ. To create the environmental where the students develop intellectual curiosity, leadership qualities and the qualities of the responsibility, it gives me the immense pleasure to stand before you today to reflect the remarkable journey of the transformations. Our calendar is filled with the activities to bring their life joy to our campus. ಅಂದರೆ ನಿಮ್ಮ ಮಗುವನ್ನು ನೀವು ನಮ್ಮ ಶಾಲೆಗೆ ಸೇರಿಸಿದ್ರೆ ಬರೀ ಪಾಠ ಅಲ್ಲ, ದೊಡ್ಡವರು ಹೇಳಿದರೆ ದೇಶ ಸುತ್ತಬೇಕು, ಕೋಶವನ್ನು ಓದಬೇಕು ಅಂತ. ಸೊ ಹಾಗಾಗಿ ನಮ್ಮ ಶಾಲೆಯಲ್ಲಿ ನಾವು ಮೊದಲನೇದಾಗಿ ನ್ಯೂ ಇಯರನ್ನು ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಇದು ನಮ್ಮ ಶಾಲೆ. ಸೊ ನಾವು ಮೊದಲನೇದಾಗಿ ಹೊಸ ವರ್ಷದ ಪ್ರಯುಕ್ತವಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ. ದ ಇಯರ್ ಸ್ಟಾರ್ಟೆಡ್ ವಿತ್ ದ ಎಂಥೂಸಿಯಾಸಮ್ ಆಸ್ ಸ್ಟೂಡೆಂಟ್ಸ್ ಅಂಡ್ ಸ್ಟಾಫ್ ವೆಲ್ಕಮ್ ಆನ್ ದ ನ್ಯೂ ಇಯರ್ ವಿತ್ ದ ರಿಸಲ್ಯೂಷನ್ಸ್ ಆಫ್ ದ ಪಾಸಿಟಿವ್ ಎನರ್ಜಿ. ಹೊಸ ವರ್ಷದೊಂದಿಗೆ ಒಂದು ಉತ್ಸಾಹದೊಂದಿಗೆ ಶುರು ಮಾಡಿದ್ವಿ. ನಾವು ಹೊಸ ವರ್ಷವನ್ನು ಶುರು ಮಾಡ್ತೀವಿ. ನೆಕ್ಸ್ಟು ವಿವೇಕಾನಂದ ಜಯಂತಿ. ಇನ್ ಹಾನರ್ ಟು Swami
Vivekananda, we conducted special sessions on his teachings, inspiring students to follow his path of visions and the service. ಪೋಷಕರೇ, ನಿಮ್ಗೆಲ್ರಿಗೂ ಗೊತ್ತಿದೆ, ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ. ಯಾಕಂದರೆ ಅವರು ಯೂತ್ ಇನ್ಸ್ಪಿರೇಷನ್ ಅಂತಲೇ ಕೊಡ್ತಾ ಹೇಳ್ತೀವಿ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಅಂತ. ನೀವು ಹೇಳ್ಬೋದು, ಎಷ್ಟು ಎದ್ದೇಳಿ ಅಂತ ಹೇಳಿದರೆ ಎಷ್ಟು ಗಂಟೆಗೆ ಎದ್ದೇಳಿ ಅಂತ ಹೇಳಿಲ್ಲ ಅಂತ ಅಂದ್ಕೊಳ್ಳೋದಲ್ಲ. ಇವಾಗಲೇ ನಾವು ಜಾಗರೂಕರಾಗಬೇಕು, ಈ ದಿನದಿಂದಲೇ ನಾವು ಜಾಗೃತರಾಗಬೇಕು. ಯಾಕಂದರೆ ನಮ್ಮ ಮಗುವಿನ ಒಂದು ಪೀಳಿಗೆ, ನಮ್ಮ ಮಗುವಿನ ಒಂದು ಭವಿಷ್ಯವನ್ನು ನಾವು ಇವತ್ತೇ ರೂಪಿಸ್ಬೇಕು. ಅಂದರೆ ನೀವು ಶಾಲೆಯನ್ನು ಹುಡ್ಕೋದಕ್ಕೆ, ಮಕ್ಕಳನ್ನು ಅಡ್ಮಿಷನ್ ಮಾಡೋದಕ್ಕೆ ಇವತ್ತಿಂದನೇ ಕೂಡ ಶುರು ಮಾಡಿರ್ತೀರ. ಹಾಗಾಗಿ ನಾನು ಇದನ್ನೆಲ್ಲವನ್ನು ಕೂಡ ಹೇಳ್ತಾ ಇದ್ದೀನಿ. ಇವತ್ತು ನೀವು ಒಂದು ಶಾಲೆಯನ್ನು ನೋಡಿ, ನೀವು ಬಂದು ಶಾಲೆ ಹತ್ರ ಭೇಟಿ ಮಾಡಿ, ವಾತಾವರಣ ನೋಡಿ, ಎಜುಕೇಷನನ್ನು ನೋಡಿ ನಿಮ್ಮ ಮಕ್ಕಳನ್ನು ನಮಗೆ ಸೇರಿಸ್ಕೊಡ್ಬೇಕಾಗಿ ವಿನಂತಿ. ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ.
ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಕಲ್ಯಾಣ ಗುಣಗಳನ್ನ ಹೇಳ್ಕೊಡ್ಬೇಕು ಅವ್ರಿಗೆ. ಸುಳ್ಳನ್ನು ಯಾವುದೇ ಕಾರಣಕ್ಕೂ ಹೇಳಬಾರ್ದು, ಹೇಳೋದನ್ನು ತಡ್ಕೊಳ್ಳಬಾರ್ದು ಅನ್ನೋದನ್ನ ಮೊದಲಿಂದ ನೀವು ಹೇಳ್ಕೊಂಡು ಬಂದರೆ ನನಗನ್ಸುತ್ತೆ ನೀವು ಮಕ್ಕಳನ್ನ ಒಂದು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗೋದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನಿಸೋದು. ಒಂದು, ಸ್ಕೂಲ್ ಕಮರ್ಷಿಯಲ್ ಆಗಬಾರ್ದು. ನಾನು ನೋಡ್ತಾ ಇದ್ದೀನಿ ಭಾಳಷ್ಟು ಸ್ಕೂಲ್ಗಳಲ್ಲಿ ಏನಂತಂದರೆ ಆ ತಂದೆ ತಾಯಿಗಳಲ್ಲಿ ಫೀಸೇ ಕಟ್ಟೋಕ್ಕೆ ಎಷ್ಟೋ ಜನಕ್ಕೆ ಆಗಲ್ಲ. ಅಂಥವ್ರಿಗೂ ಸಹ ಹೆಚ್ಚು ಒತ್ತು ಕೊಟ್ಟು ಅವ್ರನ್ನ ಫೀಸ್ಗಳನ್ನ ದಯವಿಟ್ಟು ಕಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕುದೂರ್ನಂಥ ಪ್ರದೇಶದಲ್ಲಿ ಸುಮಾರು ರೈತಾಪಿ ಜನ ಭಾಳಷ್ಟು ಜನ ಇದ್ದಾರೆ. ಒಂದು ಸೆಕ್ಷನ್ ಜನಕ್ಕೆ ಒಂದಷ್ಟು ಜನ ರೈತಾಪಿ ವರ್ಗದ ಜನಕ್ಕೆ ದಯವಿಟ್ಟು ನೀವು ಸಹಾಯ ಮಾಡಿ. ಸಹಾಯ ಮಾಡಿದ್ರೇ ಆ ವಿದ್ಯಾರ್ಥಿಗಳೇ ಮುಂದೆ ಒಳ್ಳೆ ಡಿಪ್ಲೊಮೇಟ್ಸ್ ಆಗೋದು. ಈಗೇನಂತಂದ್ರೆ ನಾನು ನೋಡ್ತಾ ಇದ್ದೀನಿ ಸರ್ಕಾರಿ ಉದ್ಯೋಗದಲ್ಲಿ ಎಲ್ಲ ಇರ್ತಕ್ಕಂಥವ್ರು ಎಲ್ಲಿ ಹಳ್ಳಿಗಾಡಿನಿಂದ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರತಕ್ಕಂಥವ್ರು ಇದ್ದಾರೆ ವಿನಃ ಯಾವುದು ದೊಡ್ಡ ದೊಡ್ಡ ಸ್ಕೂಲು, ಸೋಫಾಯಿ ಸ್ಕೂಲ್ ಆಗಲಿ, ಬಿಷಪ್ ಕಾಟನ್ ಸ್ಕೂಲಿಂದ ಬಂದಿರತಕ್ಕಂಥವ್ರು ಯಾರೂ ಇಲ್ಲ. ಸೊ ಆ ಕಾರಣದಿಂದ ನೀವು ದಯಮಾಡಿ ಈ ಒಂದು ಪ್ರದೇಶದಲ್ಲಿ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಹೇಳಬೇಕು, ನೋಡಪ್ಪ ಇದು ನಾವು ಹಳ್ಳಿ ಪ್ರದೇಶದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಮುಂದೆ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕಾದ್ರೆ ದಿನ ಒಂದರಿಂದ ನೀವು ಯಾವ್ಯಾವ ರೀತಿ ಓದಬೇಕು, ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ನೀವು ಮನವರಿಕೆ ಮಾಡಿಕೊಟ್ರೆ ಐ ಥಿಂಕ್ ಇಲ್ಲಿ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಈ ಒಂದು ಕುದೂರಿನಿಂದ ನೆಕ್ಸ್ಟ್ IAS ಆಗ್ಬೋದು, IPS ಆಗ್ಬೋದು, ಬೇರೆ ಬೇರೆ ಒಂದು ಉದ್ಯೋಗಕ್ಕೆ ಸೇರುವಂಥ ಎಲ್ಲ ಅವಕಾಶಗಳಿದೆ ಅನ್ನೋದು ನನ್ನ ಭಾವನೆ. ಈ ದಿನ ಎಲ್ಲ ವರ್ಗದ ಜನ ಸೇರಿದ್ದಾರೆ ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂತಂದ್ರೆ ಇಲ್ಲಿ ನೋಡಿ ಸ್ವಾಮೀಜಿಗಳಿದ್ದಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ, ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಬೇರೆ ಬೇರೆ ಸರ್ಕಾರಿ ಉದ್ಯೋಗದಲ್ಲಿ ಅವರು ಇರೋರು ಸಹ ಬಂದಿದ್ದಾರೆ. ಅಂದರೆ ಈ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಭೇದ ಮತ ಇಲ್ದಂಗೆ ಎಲ್ಲ ವರ್ಗದ ಜನಗಳನ್ನ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಂಗೇಶ್ ಗೌಡರು ಮತ್ತು ಅವರ ಒಂದು ಶಾಲೆಯ ಶಿಕ್ಷಕರು ನಡೆಸ್ತಾ ಇದ್ದಾರೆ. ಭಾಳ ಸಂತೋಷ. ಮುಂದಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕರು ಈ ಒಂದು ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸೋ ಮೂಲಕ ಈ ಸ್ಕೂಲ್ನ ಮುಂದೆ ಬರೋದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ನಿಮ್ಮ ಜೊತೆ ಇರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಸಹ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್, ನಮಸ್ತೆ. ನನಗೆ ನೀನು ಸ್ಕೂಲ್ ಮಾಡಿರೋದು ನನಗೆ ಸಂತೋಷವನ್ನು ತಂದಿದೆ. ಯಾಕೆಂದರೆ ಅವತ್ತು ಭಯ ಇತ್ತು, ಇವತ್ತು ಭಯ ಹೋಗಿದೆ. ಈ ಸ್ಕೂಲ್ನ ಕುದೂರಿನ ಮತ್ತು ಸುತ್ತಮುತ್ತಲ ಸ್ಕೂಲ್ಗಳಿಗೆ ನೀನು ಒಂದು ಮಾದರಿಯಾದಂಥ ಒಂದು ಶಾಲೆಯನ್ನು ತೆರೆದಿದ್ಯಾ, ಅದು ಪ್ರದರ್ಶನವನ್ನು ಕೊಟ್ಟಿದ್ಯಾ, ಅದು ಈ ಕುದೂರಿನ ಜನತೆಗೆ ಮತ್ತು ಅಕ್ಕಪಕ್ಕದ ಎಲ್ಲರಿಗೂ ಸಹ ಈ ಒಂದು ವಾಸ್ತವ ಸ್ಥಿತಿ ಅರ್ಥವಾಗಿದೆ. ಹಾಗಾಗಿ ನಿಮ್ಮಲ್ಲಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡೋದೇ ಒಂದು ದೊಡ್ಡ ಕಷ್ಟ. ಅದರಲ್ಲಿ ನಾಟ್ಯಗಳನ್ನು, ಡ್ಯಾನ್ಸನ್ನು, ಹಾಡನ್ನು, ಅವರವರ ಹಬ್ಬಕ್ಕೆ ಅವರ ಅನುಗುಣವಾದ ಡ್ರೆಸ್ಗಳನ್ನು ಕೊಡಿಸಿ ಆ ಕಾರ್ಯಕ್ರಮ ರೂಪಿಸುವ ಮುಖೇನ ನಮ್ಮ ಸನಾತನ ಧರ್ಮದ ಇತಿಹಾಸವನ್ನು ಮಕ್ಕಳಿಗೆ ತಿಳಿಸ್ತಾ ಇವತ್ತು ಏನು ಪೋಷಕರ ಮುಂದೆ ಇವತ್ತು ಪ್ರದರ್ಶನ ಕೊಡೋದಕ್ಕೆ ಕಾರಣಕರ್ತರಾದ ಉಪಾಧ್ಯಾಯರಿಗೆ ಮತ್ತು ಉಪಾಧ್ಯಾಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾಗಿ ಈ ಒಂದು ಸ್ಕೂಲು ಉತ್ತಮವಾದ ಒಂದು ಸ್ಕೂಲ್ ಆಗಲಿ, ಮಾದರಿ ಆಗಲಿ. ರಂಗೇಶ್ ಅವರು ಒಂದು ಎರಡು ಮಾತು ಹೇಳಿದ್ರು ನನಗೆ, ನಿಮ್ಮ ಆಶೀರ್ವಾದ ಇರಲಿ, ನಾವು ಮಕ್ಕಳನ್ನು ಓದಿಸ್ಬೇಕಾದ್ರೆ ಬಹಳ ಕಷ್ಟ ಇದೆ, ಆದರೆ ನಾನು ಹಣ ಕೊಡದಿರೋ ಪರವಾಗಿಲ್ಲ, ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಅವ್ರ ವಿದ್ಯಾಭ್ಯಾಸವನ್ನು ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನು ನನಗೆ ಹೇಳಿದರು. ಅದನ್ನು ಕಾರ್ಯರೂಪಕ್ಕೆ ಅನೇಕ ಜನರಿಗೆ ಕೊಟ್ಟಿದ್ದಾರೆ, ಅದು ನನಗೂ ಗೊತ್ತಿದೆ. ಹಾಗಾಗಿ ತಾವೆಲ್ಲರೂ ಈ ಒಂದು ಉತ್ತಮವಾದ ಶಾಲೆಗೆ
ವಿದ್ಯಾಪೀಠದ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿ ಒಬ್ಬ ಸಂಸ್ಕಾರಗಳನ್ನು, ಸಂಸ್ಕೃತಿಯನ್ನು ಗುರುಕುಲದಲ್ಲಿ ಕೊಡುವಂಥ ಎಲ್ಲ ವಿದ್ಯಾಭ್ಯಾಸವನ್ನು ಅವರು ಕೊಡಲಿಕ್ಕೆ ಸಿದ್ಧರಿದ್ದಾರೆ. ಈ ಒಂದು ಶಾಲೆಯಲ್ಲಿ ಓದ್ತಾ ಇರತಕ್ಕಂತಹ, ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಉತ್ತಮವಾಗಿರತಕ್ಕಂತಹ ಭವಿಷ್ಯ ಇದೆ ಅಂತ ನಾನಾದರೂ ಭಾವಿಸಿ ಈ ಒಂದು ಸಂಸ್ಥೆ ಉನ್ನತವಾಗಿ ಬೆಳೀಲಿ, ಉತ್ತುಂಗ ಶಿಖರಕ್ಕೆ ಏರಲಿ, ಕುದೂರು ಗ್ರಾಮದ ಅಕ್ಕಪಕ್ಕದ ಗ್ರಾಮದ ಮಕ್ಕಳಿಗೆ ಉತ್ತಮವಾಗಿರತಕ್ಕಂತಹ ಶಿಕ್ಷಣ ಸಿಗಲಿ. ಈ ಒಂದು ಶಾಲೆಯ ಮೂಲಕ ಎಲ್ಲರೂ ಸಹ ಉತ್ತಮವಂತಹ ಆಶಾವಾದಿಗಳಾಗಿ ಉತ್ತಮವಾದಂತಹ ಪ್ರಜೆಗಳಾಗಲಿ ಅಂತ ನಾನು ಆಶಿಸ್ತಾ, ಇವತ್ತು ರಂಗೇಶ್ ಅವರು ಬಹಳ ವರ್ಷದಿಂದ ಮಠಕ್ಕೆ ಒಬ್ಬ ಭಕ್ತನಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಹಿಂದೆ ಒಂದು ಸ್ಕೂಲನ್ನು ಉದ್ಘಾಟನೆ ಮಾಡಬಹುದು. ಒಂದು ಮಾಗಡಿ ತಾಲೂಕಿಗೆ, ಒಂದು ಕುದೂರು ಹೋಬಳಿಗೆ ಒಂದು ಮಾದರಿಯಾಗಿ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ ಒಂದು ಆಂಜನೇಯ ಆಶೀರ್ವಾದ ತಗೊಳ್ಳೋಕ್ಕೋಸ್ಕರ ಬಂದಿದ್ದೀನಿ ಅಂತ ತನ್ನ ಮುಖ್ಯೋಪಾಧ್ಯಾಯರು ಹಾಗೂ ಸ್ಕೂಲ್ ಶಿಕ್ಷಕರು ರಂಗೇಶ್ ಅವರೆಲ್ಲ ಆಗಮಿಸಿದರು. ಮಾಡುವ ಕೆಲಸ ಗುರಿ ಇರಬೇಕು, ಹಿಂದೆ ಒಬ್ಬ ಗುರು ಇರಬೇಕು ಎಂಬುದಕ್ಕೋಸ್ಕರ ನಾನು ನುಡಿಯಿದೆ. ಭಗವಂತನ ಆಶೀರ್ವಾದ ತಗೊಳೋದು ಎಲ್ಲವೂ ಸಹ ಭಗವಂತ ನಿಮಗೆ ಅನುಗ್ರಹ ಕೊಡ್ತಾರೆ ಎಂಬುದಕ್ಕೋಸ್ಕರ ಆ ಜಾಗದಲ್ಲಿ ವಿಶೇಷವಾಗಿ ಒಂದು ಅವ್ರ ಜೊತೆ ಕುತ್ಕೊಂಡು ಕಾಲಾವರಣೆಯಿಂದ 2 ನಿಮಿಷ ಮಾತಾಡೋದು. ಇವತ್ತು ಇಷ್ಟು ಜನ ಸೇರೋರೆ ಅಂತ ಅಂದರೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿವೇಕಾನಂದ ಒಂದು ಸಂಸ್ಥೆ 1 ವರ್ಷದಲ್ಲಿ ಇಷ್ಟು ಜನ ಸೇರಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರೆ ಅಂತಂದರೆ ಬಹಳ ಒಂದು ಅದ್ಭುತವಾದಂಥ ಒಂದು ಕೆಲಸ. ಈ ಮುಂದಿನ ದಿನಗಳಲ್ಲಿ ವಿವೇಕಾನಂದ ಒಂದು ಸಂಸ್ಥೆಗೆ ತಂದೆ ತಾಯಿಗಳು ಹಾಗೂ ಕುದೂರು ಹೋಬಳಿ ಗ್ರಾಮಸ್ಥರ ಒಂದು ಪೋಷಕರು ಎಲ್ಲರೂ ಸಹ ಈ ಒಂದು ಸಂಸ್ಥೆಗೆ ಉತ್ತೇಜನ ಶಕ್ತಿ ತುಂಬಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಸಂಸ್ಥೆಗೆ ನಮ್ಮದು ಸಹ ಒಂದು ಅಳಿಲಿನ ಸೇವೆ ಇದ್ದೇ ಇರ್ತದೆ. ನಮ್ಮ ರಂಗೇಶ್ ಅವರೊಂದು ನಮ್ಮಲ್ಲಿ ಒಂದು ಮನವಿ ಮಾಡ್ಕೊಂಡ್ರು, ಬುದ್ಧಿವಾರ ಒಂದು ಮಕ್ಕಳು ಕೊಡಿಸೋದಕ್ಕೆ ಒಂದು ಸ್ಕೂಲಿಂದ ವ್ಯಾನ್ ಬೇಕು ಅಂತ ನಮ್ಮಲ್ಲಿ ಒಂದು ಮಟ್ಟದಲ್ಲಿ ಒಂದು ಆಹ್ವಾನ ಮಾಡಿಕೊಟ್ಟಿದ್ರು. ಈ ಕುದೂರು ಗ್ರಾಮದ ಮಕ್ಕಳಿಗೆ, ಆ ವಿದ್ಯಾಭ್ಯಾಸದ ಪೋಷಕರ ಮಕ್ಕಳಿಗೆ ಯಾವುದೂ ತೊಂದರೆ ಆಗದಿಲ್ಲದಂಗೆ ಒಂದು ವ್ಯಾನನ್ನು ಕೊಡಿಸ್ಕೊಡ್ತೀನಿ ಎಂಬುದಕ್ಕೋಸ್ಕರ ಈ ಸಭೆಗಳ ಮುಂದೆ ನಾನು ಖಂಡಿತ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ನಾವು ಹಿಂದೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋವು. ನಾವು ವಿದ್ಯಾದಾನ ಶ್ರೇಷ್ಠ ದಾನ, ಅನ್ನದಾನ ಒಂದು ಮಹಾದಾನ. ಈ ವಿದ್ಯಾದ ಸಂಸ್ಥೆಗೆ ಒಂದು ಉಚಿತವಾಗಿ ಒಂದು ವಾಹನವನ್ನು ಬಸವೇಶ್ವರ ಮಠದ ವತಿಯಿಂದ ಒಂದು ಕೊಡುಗೆಯಾಗಿ ಕೊಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ವಿವೇಕಾನಂದ ಸಂಸ್ಥೆಗೆ ಹೆಚ್ಚಿನ ಶಕ್ತಿ ತುಂಬಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾನು 2 ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಶ್ರೀರಸ್ತು ಶುಭಮಸ್ತು. ನಮ್ಮ ರಂಗೇಶ್, ನಾನು ಹೇಳ್ತಾ ಇದ್ದೆ, ರಂಗೇಶ್ ತುಂಬ ಪ್ರಾಮಾಣಿಕವಾಗಿ ಕನ್ನಡ ಪರ ಚಳುವಳಿಯನ್ನ ಮಾಡ್ಕೊಂಡು ಬಂದಂತ ಹುಡುಗ. ನಾವು ಹೇಳ್ತಾ ಇದ್ವಿ, ಬರೀ ಚಳುವಳಿಯನ್ನ ಮಾಡ್ಕೊಂಡು ಕುಂತ್ಕೊಂಡ್ರೆ ಹೊಟ್ಟೆ ತುಂಬೋದಿಲ್ಲಪ್ಪ. ಯಾಕಂದ್ರೆ ಆ ಚಳುವಳಿಗಳನ್ನ ನೋಡಿ 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 ಬಂದಂತವ್ರು ನಾವು. ಅದ್ರಲ್ಲಿ ಹೇಳ್ತಾ ಇದ್ವಿ. ಆದ್ರೆ ಇವತ್ತು ಒಂದು ವಿವೇಕಾನಂದ ವಿದ್ಯಾಸಂಸ್ಥೆ ಅಂತ ಒಂದು ಶಿಕ್ಷಣ ಸಂಸ್ಥೆಯನ್ನ ಮಾಡಿ ಈ ಒಂದು ಕುದೂರಿನ ಭಾಗದ ಜನರಿಗೆ ಒಂದು ಪ್ರಾಮಾಣಿಕವಾದಂಥ ಮತ್ತೆ ತುಂಬಾ ಕೈಗೆಟುಕುವಂತ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಒಂದು ಮುಕ್ತ ಮನಸ್ಸಿಂದ, ಒಳ್ಳೆ ಮನಸ್ಸಿನಿಂದ ಈ ಒಂದು ವಿವೇಕಾನಂದ ವಿದ್ಯಾಪೀಠವನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕೃಷ್ಣಮೂರ್ತಿಯವರ ಸಹಕಾರನೂ ಸಹ ಇದೆ. ನೀವೆಲ್ಲರೂ ಪೋಷಕರು ತಿಳ್ಕೊಳ್ಬೇಕಾಗಿರೋದು, ಕಟ್ಟಡವನ್ನು ನೋಡಿ, ಬಿಲ್ಡಿಂಗ್ ಅನ್ನ ನೋಡಿ ಮಕ್ಕಳನ್ನು ಎಲ್ಲೂ ಸೇರಿಸಬೇಡಿ. ಎಲ್ಲಿ ಶಿಕ್ಷಣಕ್ಕೆ ಯಾರು ಟೀಚರ್ಸಿಗೆ ಮಕ್ಕಳ ಮೇಲೆ ಅಕ್ಕರೆ ಇರುತ್ತೆ ನೋಡಿ. ಟೀಚರ್ಸ್ ಅಷ್ಟೇ, ನೀವು ಸಂಬಳ ಕೆಲಸ ಮಾಡಿದ್ರೆ ಮಾತ್ರ ನೀವು ಕೆಲಸ ಏನು ಸ್ಕೂಲನ್ನು ಡೆವಲಪ್ ಮಾಡೋಕ್ಕಾಗಲ್ಲ. ನಿಮ್ಮ ವೃತ್ತಿ, ಒಬ್ಬ ಟೀಚರ್ಗೆ ಇರಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಟೀಚರ್ ಸ್ಪಿರಿಟ್ ಆಗಿರಬೇಕು. ನೀವು ನಿಮ್ಮ ಏನಿರ್ಬೇಕಾದ್ರೆ ನಾನು ಕಲ್ತಿದ್ದೀನಿ ಇಲ್ಲಿ, ನನ್ನ ಶಿಷ್ಯನು ನನ್ನಂತೆ ಆಗಲಿ ಅಂತೇಳಿ ನೀವು ಅಭಿಮಾನದಿಂದ ಪಾಠ ಮಾಡಿದ್ರೆ ಮಾತ್ರ ಸ್ಕೂಲ್ ನಡೆಸೋಕ್ಕಾಗೋದು. ಏನಂತ ಸಂಸ್ಥೆಯವರು ಸಂಬಳ ಕೊಡ್ತಾರೆ, ಬೆಳಗ್ಗೆ ಬಂದು ಕ್ಲೋಸ್ ಆಗ ಅಷ್ಟರಲ್ಲಿ ಮನೆಗೆ ಹೋಗೋಣ ಅಂತ ಅಂದರೆ ನೀವು ಶಿಕ್ಷಣ ಸಂಸ್ಥೆಯನ್ನ ನಡೆಸಲಿಕ್ಕಾಗೋದಿಲ್ಲ. ನಿಮ್ಮಂತೆ ಈ ದೇಶಕ್ಕೆ ಒಳ್ಳೆ ಭವಿಷ್ಯವನ್ನು ರೂಪಿಸುವಂತ ವಿದ್ಯಾರ್ಥಿಗಳಾಗಬೇಕು ಅಂತ ಹೇಳಿದ್ರೆ ಮಕ್ಕಳನ್ನ ಅಕ್ಕರೆಯಿಂದ, ಪ್ರೀತಿಯಿಂದ ನೋಡಬೇಕು. ಅವರ ಆಗುವಾಗ ತಪ್ಪು ಒಪ್ಪುಗಳನ್ನ ತಿದ್ದುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಎಲ್ಲ ಏನು ಪೋಷಕರು ತಾವೆಲ್ಲರೂ ಇದ್ದೀರಿ. ಇವತ್ತು ಕುದೂರಿನಲ್ಲಿ ಒಂದು ವಿವೇಕಾನಂದ ವಿದ್ಯಾಸಂಸ್ಥೆ ನಿಮ್ಮೆಲ್ಲರ ಮಕ್ಕಳಿಗೆ ಒಂದು ನೈತಿಕವಾದಂತ, ಒಂದು ಜವಾಬ್ದಾರಿಯುತವಾದಂಥ ಶಿಕ್ಷಣವನ್ನು ಕೊಟ್ಟು ಆ ಮೂಲಕ ಆ ಮಕ್ಕಳನ್ನ ಈ ದೇಶದ ಉತ್ತಮ ಪ್ರಜೆಗಳಾಗಿ ರೂಪಿಸುವಂತ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಬಂದಿದೆ. ಈ ಸಂಸ್ಥೆ ಮೇಲೆ ನಿಮ್ಮೆಲ್ಲರ ಸಹಕಾರ ಇರಲಿ. ಈ ಸಂಸ್ಥೆಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ದೇಶದ ಮುಂದಿನ ಭವಿಷ್ಯದ ಉತ್ತಮ ಪ್ರಜೆಗಳಾಗಲಿ ಅಂತ ಹಾರೈಸ್ತೇನೆ. ಸರ್ವರಿಗೂ ಶರಣ ಶರಣಾರ್ಥಿ. ವಿವೇಕಾನಂದ ಸಂಭ್ರಮ ಅಂತ ಹೆಸರಲ್ಲಿ ಅಷ್ಟು ಅದ್ಭುತವಾಗಿದೆ. ವಿವೇಕಾನಂದ ಅಂದ ತಕ್ಷಣ ಎಲ್ಲ ಯುವಕರಿಗೂ ಒಂದು ಹುಮ್ಮಸ್ಸಿದೆ. ಯಾಕಂದರೆ ಅವರು ಅಷ್ಟೆಲ್ಲ ತಂದುಕೊಡ್ತಾರೆ. ವಿವೇಕಾನಂದ ನೋಡಿ ನಾವು ಏನು ಹೇಳಲಿಕ್ಕೆ ಮಾತು ಬರುವುದಿಲ್ಲ. ಯಾಕೆಂತಂದರೆ ಜ್ಞಾನವನ್ನು ಮತ್ತು
ನಮ್ಮ ದೇಶದ ಸಂಸ್ಕೃತಿಯನ್ನು ಹೊತ್ತು ತಂದವರು ಅವರು. ಸೊ ಅಂಥ ಒಂದು ಹೆಸರನ್ನು ನಾವು ಇಟ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಇಂಥ ಒಂದು ಅದ್ಭುತವಾದ ಹೆಸರನ್ನು ನಮ್ಮ ರಂಗೇಶ್ ಅವರು ತಗೊಂಡು ಹೋಗಿದ್ದಾರೆ. ಪೋಷಕರು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ತುಂಬ ಬುದ್ಧಿಯವರು ಹೇಳಿದ ಹಾಗೆ ಎಲ್ಲಿ ಒಳ್ಳೆಯ ಸಂಸ್ಕಾರ ಇದೆಯೋ, ಎಲ್ಲಿ ಒಳ್ಳೆಯ ಜ್ಞಾನ ಇದೆಯೋ ಅಲ್ಲಿ ಮಕ್ಕಳು ಬೆಳಿಬೇಕು ಅಂತ. ಲಾಸ್ಟ್ ಟೈಮ್ ಅವ್ರು ಬಂದಾಗ ಹೇಳಿದ್ರು, ಗುರುಗಳೇ ನಾವು ಮಕ್ಕಳಿಗೆ ಕರೆದು ತಂದೆ ತಾಯಿಗೆ ಪಾದ ಪೂಜೆ ಎಲ್ಲ ಮಾಡಿಸಿದ್ವಿ, ನಮಗೆ ಎಷ್ಟು ಸಿಗ್ತದೆ ಆ ಥರ ಎಲ್ಲ ಮಾಡಲಿಕ್ಕೆ. ಇವಾಗ ತಂದೆ ತಾಯಿ ಹೆಸರೇ ಮರ್ತೋಗ್ತಾರೆ, ಸ್ವಲ್ಪ ದಿನ ಹೋದರೆ ಮಕ್ಕಳು ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆಲ್ಲ. ಯಾಕಂದರೆ ತಂದೆ ತಾಯಿನೂ ಹಾಗೆ ಮಾಡ್ತಾರೆ, ಮಕ್ಕಳು ಹಾಗೆ ಮಾಡ್ತಾರೆ. ನಾವು ಯಾವಾಗ ಗುರುವನ್ನು ಅನುಸರಿಸ್ತೀವಿ, ಎಲ್ಲರೂ ಗುರು ಬಾಂಧವರೇ, ತಂದೆ ತಾಯಿಯಿಂದ, ಪೂಜ್ಯರಿಂದ, ಟೀಚರ್ಸಿಂದ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರಿಗೂ ಪಾಠ ಹೇಳೋರೆ. ಗುರುವನ್ನು ಯಾರು ಗೌರವಿಸ್ತೀರಿ, ಗುರುವನ್ನು ಯಾರು ಪೂಜಿಸ್ತೀರಿ ಅಂಥವ್ರು ಯಾವುದು ಜ್ಞಾನಕ್ಕೆ ಕಡಿಮೆ ಆಗೋದಿಲ್ಲ ಅಂತ. ಅದ್ಭುತವಾದ ವಿವೇಕಾನಂದರ ಆ ಒಂದು ಹೆಸರಿನಲ್ಲಿ ಅವರ ಅನುಸರಣೆಯಂತೆ, ಅವರಂತೆ ಒಂದು ಸಂಸ್ಕಾರಯುಕ್ತ, ಅವರಂತೆ ಒಂದು ಜ್ಞಾನಯುಕ್ತವಾದ ಆ ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಮತ್ತಷ್ಟು ಅಭಿವೃದ್ಧಿ ಆಗಲಿ ಶಾಲೆ, ಮತ್ತಷ್ಟು ಈ ನಮ್ಮ ಕುದೂರು ಪ್ರದೇಶದಲ್ಲಿ ಮತ್ತಷ್ಟು ಹೆಸರುವಾಸಿಯಾಗಲಿ, ನಮ್ಮ ಎಲ್ಲ ಪೂಜ್ಯ ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಇದು ಇಷ್ಟೇ, ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.